ದ ಲಾರ್ಡ್. ಹಾಲೆಲೂಯ. ದೇವ ನಮಗೆ ಮಹಿಮುಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯೇಸು ಈ ಮಾತನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಮಾರ್ತಾಳ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಲಾಜರಸ್ ಸತ್ತು 4 ದಿನ ಆಯಿತು, ಸಮಾಧಿನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಯೇಸು ನಾನು ಅವನು ಎಬ್ಬಿಸ್ತೀನಿ ಅಂತ ಹೇಳಿದ್ರು. ಆ ರೀತಿಯಾಗಿ ಹೇಳಿ ಸಮಾಧಿ ಹತ್ರ ಹೋಗುವಾಗೆ ಮಾರ್ತಾಳು ಏನು ಹೇಳ್ತಾರೆ ಯೇಸುವಿಗೆ, ಸ್ವಾಮಿ ಅವನು ಸತ್ತು 4 ದಿನ ಆಗಿದೆ, ಈಗ ಸಮಾಧಿನ ತೆರೆದ್ರೆ ನಾತ ಅಂದರೆ ಗಬ್ಬು ವಾಸನೆ ಬರುತ್ತಲ್ವಾ ಅಂದು ಯೇಸುವಿಗೆ ಮಾರ್ತಾಳು ಹೇಳ್ತಾ ಇದ್ದಾರೆ. ಆಗ ಯೇಸು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣುವೆ ಎಂದು ನಾನು ನಿನಗೆ ಹೇಳಿಲ್ವಾ ಅಂತ ಇದ್ದಾರೆ. ಆಗ ಮಾರ್ತಾಳಿಗೆ ನೋಡ್ರಿ, ಅಪನಂಬಿಕೆ ಅವಳಿಗೆ. ಯೇಸುನೇ ಪುನರುತ್ಥಾನ ಜೀವವೂ ಆಗಿದ್ದಾರೆ. ಆತನೇ ಸತ್ತವನ್ನು ಜೀವಂತವಾಗಿ ಎಬ್ಬಿಸಲು ಸಾಮರ್ಥ್ಯವುಳ್ಳ ದೇವನು ಜೊತೆಲೇ ಇದ್ದಾನೆ. ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ, ಲಾಜರ ಎದ್ದು ಬರ್ತಾನೆ ಈಗಲ್ಲ, ಆದರೆ ಪುನರುತ್ಥಾನ ದಿನದಲ್ಲಿ ಅವನು ಎದ್ದು ಬರ್ತಾನೆ ಅಂತಾರೆ. ಆದರೆ ಯೇಸು ಹೇಳ್ತಾರೆ, ನಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆ. ಹಾಲೆಲೂಯ. ಹಾಗೆ ನೋಡ್ರಿ, ಅವಳಲ್ಲಿ ಅಪನಂಬಿಕೆ. ಆದರೆ ಯೇಸು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣುವಿ. ಇವತ್ತು ಎಷ್ಟೋ ದೈವ ಜನರಿಗೆ ಅಪನಂಬಿಕೆ ಇದೆ. ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಒಡನೆ ಅದ್ಭುತ ನಡೆದಿಲ್ಲ ಅಂದರೆ ಅಯ್ಯೋ ಏನೂ ಆಗಲೇ ಇಲ್ಲ ಅಲ್ವಾ, ಆ ಥರ ಒಂದು ಅಪನಂಬಿಕೆ ಮಾತುಗಳನ್ನ ಮಾತಾಡ್ತಾರೆ. ಚರ್ಚ್ಗಳಿಗೆ ಹೋಗ್ತಾರೆ, ದೇವರು ಅದ್ಭುತ ಮಾಡ್ತಾರೆ, ನನ್ನ ಪ್ರಾರ್ಥನೆ ಕೇಳ್ತಾರೆ, ನನಗೆ ಒಂದು ದೇವರು ಒಳ್ಳೆ ಕಾರ್ಯ ಮಾಡ್ತಾರೆ ಅಂದ್ಕೊಂಡು ನಂಬ್ಕೊಂಡು ಹೋಗ್ತಾರೆ. ಹೋಗಿ ಸ್ವಲ್ಪ ದಿನ ಆದಮೇಲೆ ಅದ್ಭುತಗಳು ಬೇಗ ನಡೆದಿರಿದ್ರೆ ಅವ್ರುಗಳಲ್ಲಿ ಚರ್ಚಿಗೆ ಹೋಗಿ ಏನು ಒಳ್ಳೇದಾಯಿತು ನೋಡ್ರಿ, ಈ ರೀತಿಯಾಗಿ ಅಪನಂಬಿಕೆಗಳನ್ನ ಮಾತಾಡ್ತಾರೆ. ಕೆಲವರಲ್ಲಿ ಸಭೆಗೆ ಹೋದ ತಕ್ಷಣ ಅದ್ಭುತಗಳಾಗ್ಬಿಡ್ಬೇಕು, ಇಲ್ಲ ಪ್ರಾರ್ಥನೆ ಮಾಡಿದ ತಕ್ಷಣ ಅದ್ಭುತಗಳಾಗ್ಬಿಡ್ಬೇಕು, ಅವ್ರಿಗೆ ಅವ್ರು ಕೇಳಿದ ತಕ್ಷಣ ಯೇಸು ಅವ್ರಿಗೆ ಅದ್ಭುತ ಮಾಡಿಬಿಡ್ಬೇಕು. ಮಾಡ್ತಾರೆ. ಯೇಸುವಿಂದ ಆಗದಿರೋ ಕಾರ್ಯಗಳು ಯಾವುದಿಲ್ಲ. ಕ್ಷಣ ಮಾತ್ರದಲ್ಲಿ ಅವರ ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವ ದೇವರು. ಆದರೆ ದೇವರು ಏನು ಮಾಡ್ತಾನೆ, ನಂಬಿಕೆಗಳನ್ನ ಶೋಧಿಸುವ ದೇವರು, ಪ್ರೀತಿಗಳನ್ನ ಶೋಧಿಸುವ ದೇವರು, ಭಕ್ತಿಗಳನ್ನ ಶೋಧಿಸುವ ದೇವರು. ನಮ್ಮ ಮನಸ್ಸು ಆಲೋಚನೆಗಳನ್ನ ದೇವರು ಶೋಧಿಸ್ತಾನೆ. ನಾವು ಯಾವ ರೀತಿಯಾಗಿ ವಿಶ್ವಾಸದಲ್ಲಿರ್ತೀವಿ, ಯಾವ ರೀತಿಯಾಗಿ ದೃಢವಾಗಿ ದೇವರ ಕಾರ್ಯಗಳಲ್ಲಿ ಕೊನೆಯವರೆಗೂ ಹೇಗೆ ನಾವು ಇರ್ತೀವಿ ಅಂದ್ಬಿಟ್ಟು ದೇವರು ಅದನ್ನೆಲ್ಲ ಶೋಧಿಸೋಕ್ಕೂ ಅನೇಕನ್ನ ಪರಿಶೋಧಿಸ್ತಾನೆ. ಆತನು ಬೇಗನೆ ಅದ್ಭುತ ಮಾಡ್ತಾನೆ, ಲೇಟಾಗಿ ಮಾಡ್ತಾನೆ, ಅದರಿಂದ ಎಲ್ಲವೂ ಸಾಧ್ಯ. ಆದರೆ ಮನುಷ್ಯರುಗಳನ್ನ ದೇವರು ಪರಿಶೋಧಿಸೋದ್ರಾಗಿ ಕೆಲವು ಸತಿ ಕಾರ್ಯಗಳು ತಡವಾಗ್ತವೆ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ದೇವರ ಕಾರ್ಯಗಳ ಮೇಲೆ ನಾವೇನು ಮಾಡಬಾರ್ದು, ಅಪನಂಬಿಕೆಗಳನ್ನ ಇಟ್ಕೊಳ್ಬಾರ್ದು. ಯೇಸು ಕ್ರಿಸ್ತನ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡಬೇಕು. ಅವರು ಎಲ್ಲವನ್ನು ಮಾಡಲು ಶಕ್ತಿ ತುಂಬಿರುವ ದೇವರಂದ್ಬಿಟ್ಟು ನಾವು ಪರಿಪೂರ್ಣವಾಗಿ ನಂಬಿಕೆ ಇಡಬೇಕು. ಸಂದೇಹ ನಮ್ಮಲ್ಲಿ ಇರಬಾರದು. ಅಪನಂಬಿಕೆ ಮಾತುಗಳನ್ನ ನಾವು ಮಾತನಾಡಬಾರ್ದು. ಯಾಕಂದರೆ ಮುಗಿದೋಗಿರುವಂಥ ಕಾರ್ಯಗಳನ್ನ ಆರಂಭಿಸುವ ದೇವರು. ಎಲ್ಲ ಮುಗಿದೋಗಿರುತ್ತೆ ನೋಡ್ರಿ. ಲಾಜರಸ್ ಸತ್ತು 4 ದಿನ ಆಗಿರುತ್ತಲ್ವ, ಸಮಾಧಿನಲ್ಲಿ ಇಟ್ಟು ಎಲ್ಲ ಕ್ಲೀನಾಗಿ ಏನು ಮಾಡಿಬಿಟ್ಟಿದ್ದಾರೆ, ಅಂತ್ಯಕ್ರಿಯೆ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಮುಗಿದ್ಬಿಟ್ಟ ಮೇಲೆ ಇನ್ನೇನು ಮಾಡೋದು ಆ ಜಾಗಕ್ಕೆ ಹೋಗಿ. ಆದರೆ ಯೇಸು ಸ್ವಾಮಿ ನೋಡ್ರಿ, ಆ ಸ್ಥಳಕ್ಕೆ ಹೋಗಿ ಮುಗಿದೋಗಿರುವಂಥ ಅವನ ಜೀವನನ ಮತ್ತೆ ದೇವ್ರು ಏನು ಮಾಡ್ತಾನೆ, ಸಮಾಧಿಯಿಂದ ದೇವರನ್ನು ಜೀವದಿಂದ ಹೊರಗಡೆ ತೆಗಿತಾನೆ. ಹಲ್ಲೆಲೂಯ. ಹಾಗಾದರೆ ಯೇಸುವಿಂದ ಆಗದ ಕಾರ್ಯಗಳು ಯಾವುದೂ ಇಲ್ಲ ಎಂದು ಇದರಿಂದ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ದೊಡ್ಡ ಕಾರ್ಯವಾದರೂ ಸಣ್ಣ ಕಾರ್ಯವಾದರೂ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡಬೇಕು. ಯೇಸುವಿಂದ ಆಗುತ್ತೆ. ನಾನು ಏನೇ ಕೇಳಿದ್ರು ಅವರು ಅದು ಮಾಡಲು ಶಕ್ತರಾಗಿರ್ತಾರೆ. ನಾನು ಯಾವುದನ್ನು ದೇವ್ರ ಹತ್ರ ತಗೊಂಡೋದ್ರು ಅದು ಎಲ್ಲವನ್ನು ನೆರವೇರಿಸಲು ಅವರು ಶಕ್ತಿಯುಳ್ಳ ದೇವರಾಗಿರ್ತಾರೆ. ಅವರಿಗೆ ಅಸಾಧ್ಯ ಅನ್ನೋದೇ ಒಂದು ಇಲ್ಲ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಮುಗಿದೋಗಿರೋಂಥ ಕಾರ್ಯಗಳು, ಅಂತ್ಯವಾಗಿರುವಂಥ ಕಾರ್ಯಗಳು, ಇನ್ನು ಆಗದೇ ಹೋಗಿಬಿಟ್ಟಲ್ವಾ ಅಂತ ಹೇಳುವಂಥ ಎಲ್ಲ ಕಾರ್ಯ ಘಟನೆಗಳಲ್ಲಿ ನಾವೇನು ಮಾಡಬೇಕು, ದೇವರು ಅದನ್ನು ಮತ್ತೆ ಆರಂಭಿಸಲು ಶಕ್ತನಾಗಿದ್ದಾನೆ. ಯಾಕೆ ಹೇಳ್ರಿ, ಆತನು ಸೃಷ್ಟಿಕರ್ತ, ಆತನ ಸೃಷ್ಟಿ ಮಾಡುವ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವನು,
ಸೃಷ್ಟಿಕರ್ತ, ಆತನಿಗೆ ಅಸಾಧ್ಯ ಅನ್ನೋದು ಒಂದು ಇಲ್ಲ ಮಕ್ಕಳೇ. ಹಲ್ಲೆಲೂಯಾ. ಹಾಗಾಗಿ ನಾವೇನು ಮಾಡಬೇಕು, ಈ ಜಗತ್ತನ್ನು ನೋಡ್ರಿ, ಆತನ ಬಾಯಿ ಮೂಲಕವಾಗಿ ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ರು. ಇವತ್ತು ಅವರು ಎಲ್ಲವನ್ನು ಸೃಷ್ಟಿ ಮಾಡಲು ಶಕ್ತಿ ಉಳ್ಳ ದೇವರು. ಹೌದು, ಮನುಷ್ಯನ ದೇಹದಲ್ಲಿ ಯಾವ ಪಾರ್ಟ್ಸ್ಗಳು ಅದು ಇಲ್ಲದೆ ಅದು ಅಂತ್ಯಗೊಂಡಿದ್ರು ಅದನ್ನು ಸೃಷ್ಟಿಸಲು ಅವರು ಶಕ್ತಿ ಉಳ್ಳ ದೇವರು. ನಮ್ಮ ಜೀವಿತ, ಸಂಸಾರ, ಕುಟುಂಬಗಳಲ್ಲಿ ಮುಗಿದೋಗಿರೋಂಥ ಎಲ್ಲ ಕಥೆಗಳನ್ನ ಮತ್ತೆ ಅವರು ಹೊಸದಾಗಿ ಸೃಷ್ಟಿಸಿ ಆರಂಭಿಸುವಂಥ ದೇವರು. ಡಾಕ್ಟ್ರುಗಳು ಹೇಳ್ಬಿಟ್ಟಿರ್ತಾರೆ, ಮುಗೀತು, ಇನ್ನೇನು ನಾವು ಮಾಡೋಕ್ಕಾಗಲ್ಲ ಅಷ್ಟೇ ಅಂದು ಕೊನೆಯದಾಗಿ ಡಾಕ್ಟ್ರುಗಳು ಕೂಡ ಏನು ಮಾಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಯೇಸು ಆ ಜಾಗದಲ್ಲಿ ನಿಂತು ಮತ್ತೆ ಅದನ್ನು ಆರಂಭಿಸಲು ಶಕ್ತನಾಗಿರುವಂಥ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ನೋಡ್ತೀವಿ, ಅವ್ರಿಗೆ ಮಕ್ಕಳಿಲ್ಲದಿರೋಗೆ ದೇವರು ಅವರಿಗೆ ವಾಗ್ದಾನ ಮಾಡಿದ್ರು 75 ವಯಸ್ಸಿನಲ್ಲಿ. ಆದರೆ 25 ವರ್ಷವರೆಗೂ ಶಾಂತವಾಗಿ ದೇವರನ್ನ ಮಹಿಮೆ ಪಡಿಸ್ಕೊಂಡು ದೇವ್ರ ವಾಗ್ದಾನಕ್ಕಾಗಿ ಕಾದಿದ್ರು. ಆದರೆ 100ನೇ ವಯಸ್ಸಲ್ಲಿ ನೋಡ್ರಿ ಅವರಿಗೆ ಏನಾಯಿತು, ಮಗು ಆಯಿತು. ಅಬ್ರಹಾಮನಿಗೆ 100 ವಯಸ್ಸು, ಸಾರಳಿಗೆ 90 ವಯಸ್ಸು. ಆ ವಯಸ್ಸಿನಲ್ಲಿ ಹೋಗಿ ಅವರ ಗರ್ಭಗಳೇನಾಗಿರುತ್ತೆ ಹೇಳ್ರಿ, ಅವ್ರ ಗರ್ಭಗಳೆಲ್ಲ ಸತ್ತು ಮೃತ್ಯ ಪ್ರಾಯಕ್ಕೆ ಬಂದಿರೋ ಅಂತ ಅವರ ಒಂದು ಜೀವಿತದಲ್ಲಿ ದೇವರು ಮತ್ತೆ ಏನು ಮಾಡ್ತಾನೆ ಗೊತ್ತಾ, ಮತ್ತೆ ಕರ್ತನು ಆ ಗರ್ಭಗಳು, ಸತ್ತೋಗಿರೋಂಥ ಗರ್ಭಗಳನ್ನ ಮತ್ತೆ ಯೌವನ ಪ್ರಾಯಕ್ಕೆ ಶಕ್ತಿಯಿಂದಲೂ ಬಲದಿಂದಲೂ ಮತ್ತೆ ಯೌವನ ಪ್ರಾಯಕ್ಕೆ ಆ ಗರ್ಭಗಳನ್ನ ದೇವರು ಜೀವದಿಂದ ಎಬ್ಬಿಸಿ ಅದರಲ್ಲಿ ಕರ್ತನ ಅದ್ಭುತವಾಗಿ ಒಂದು ಮಗುವನ್ನು ದೇವ್ರು ಏನು ಮಾಡ್ತಾನೆ, ಅದ್ಭುತವಾಗಿ ರೂಪಿಸಿ ಅವ್ರಿಗೆ ದೇವ್ರ ಮಗುನ ಕೊಡಲು ನಾವು ನೋಡಿದ್ದೀವಿ. ಹಲ್ಲೆಲೂಯಾ. ದೇವರಿಂದ ಆಗದ ಕಾರ್ಯಗಳು ಯಾವುದೂ ಇಲ್ಲ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿ ಅದಕ್ಕೆ ಹೆಸರಿಟ್ಟವನು, ಅವುಗಳೆಲ್ಲ ಹೆಸರಿಟ್ಟು ಮುದ್ರೆ ಹಾಕಿ ಒಂದನ್ನು ಬೀಳದಾಗೆ ಆತನ ಆಕಾಶದಲ್ಲಿ ನಿಲ್ಲಿಸಿರುವ ದೇವನು. ಸೂರ್ಯನಿಗೆ ಯಾವ ಆಧಾರವೂ ಇಲ್ಲ, ನಕ್ಷತ್ರಗಳಿಗೆ ಆಧಾರ ಇಲ್ಲ, ಮತ್ತು ನೋಡುವಾಗೆ ಆ ಚಂದ್ರನಿಗೂ ಆಧಾರ ಇಲ್ಲ. ಈ ಭೂಲೋಕವೇ ಯಾವ ಆಧಾರವೂ ಇಲ್ಲದಂತೆ ತೂಗುವಂತೆ ಮಾಡಿರುವ ದೇವರು. ಎಷ್ಟು ಮಹಾಶಕ್ತನಲ್ವಾ, ಎಷ್ಟು ಭಯಂಕರವುಳ್ಳ ದೇವನಲ್ವಾ, ಎಷ್ಟು ಮಹಿಮೆ ತುಂಬಿರುವ ದೇವರಲ್ವಾ. ಅವರ ಮೇಲೆ ಸಂದೇಹ ಇಡಬೇಡ್ದು, ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಬಾರ್ದು. ಅಯ್ಯೋ ಅವರಿಂದ ಕೂಡ ಏನು ಮಾಡೋಕ್ಕಾಗಲ್ಲ ಬಿಡ್ರಿ, ಆ ರೀತಿಯಾದ ಮಾತುಗಳನ್ನ ನಾವು ಮಾತನಾಡೋಕ್ಕೆ ಹೋಗಬಾರದು. ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ದೇವರ ಬಳಿಲಿ ಏನೇ ಕೇಳಿದ್ರು ನಂಬಿಕೆಯಿಂದ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ಮತ್ತು ನಿರೀಕ್ಷೆಯಿಂದ ಆ ಕಾರ್ಯಗಳನ್ನು ಹೊಂದಿಕೊಳ್ಳುವವರೆಗೂ ದೇವರನ್ನ ಸ್ತುತಿಸಿ ಅವ್ರನ್ನ ಮಹಿಮೆ ಪಡಿಸಬೇಕು. ಆಮೇಲೆ ಹಲ್ಲೆಲೂಯಾ. ಅವರು ಎಲ್ಲವನ್ನು ಮಾಡಲು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಅಂತ್ಯ ಆಗಿದೆ, ಯಾವ ಕಾರ್ಯಗಳು ಆಗದೆ ಇನ್ನು ಅಷ್ಟೇ ಅಂದ್ಬಿಟ್ಟು ಕೈ ಬಿಟ್ಟಾಕಿದ್ದೀರಾ, ಮತ್ತು ಯಾವ ಕಾರ್ಯಗಳಿರ್ಬೋದು ಅಲ್ವಾ, ನಿಮ್ಮ ಕುಟುಂಬ ವಿಷಯಗಳಲ್ಲೋ, ಕೆಲಸಗಳ ವಿಷಯದಲ್ಲೋ, ನಿಮ್ಮ ಹೆಲ್ತ್ ವಿಷಯಗಳಲ್ಲೋ, ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳಾಗಿರ್ಬೋದು, ಆದರೆ ಅದೆಲ್ಲವನ್ನು ಹೊಸದಾಗಿ ರೂಪಿಸಿ ಅದಕ್ಕೆ ಮರುಜೀವ ಕೊಟ್ಟು ಅವುಗಳನ್ನ ಜೀವದಿಂದ ಎಬ್ಬಿಸಲು ಯೇಸು ತನ್ನ ಕರಗಳನ್ನು ಚಾಚಿದರೆ ಸಾಕು, ಅದ್ಭುತಗಳನ್ನು ನಡೆದು ಬಿಡ್ತವೆ ಮಕ್ಕಳೇ. ಹೀಗಾಗಿ ಯೇಸು ಸ್ವಾಮಿನ ಪರಿಪೂರ್ಣವಾಗಿ ನಂಬಿಕೆಯಿಂದ ಪ್ರಾರ್ಥಿಸ್ರಿ, ಅವರ ಹೆಸರು ಹೇಳಿ ಕೇಳಿಕೊಳ್ಳ್ರಿ, ಅವರಿಂದ ಎಲ್ಲವೂ ಸಾಧ್ಯ. ನೋಡ್ರಿ, ಲಾಜರ ಮತ್ತೇನು ಮಾಡ್ತಾನೆ, ಜೀವದಿಂದ ಹೊರಗೆ ಬಂದು ಅನೇಕ ಆತನು ಯೌವನ ಪ್ರಾಯದಲ್ಲಿ ಮತ್ತು ಆತನು ವಯಸ್ಸಾಗುವವರೆಗೂ ಈ ಭೂಮಿಯ ಮೇಲೆ ದೇವರಿಗಾಗಿ ಒಳ್ಳೆಯ ಒಂದು ಸಾಕ್ಷಿಯಾಗಿ ಸೇವೆ ಮಾಡಿ ಅವರುಗಳು ಪರಲೋಕ ರಾಜ್ಯ ಸೇರಿದ್ರು. ಹಾಗಾಗಿ ದೇವ ಮಕ್ಕಳೇ, ಆ ಯೇಸು ಕ್ರಿಸ್ತನು ಇವತ್ತು ಲಾಜರ್ನ ಜೀವಂತವಾಗಿ ಎಬ್ಬರಿಸಿರೋ ದೇವರು ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಪಕ್ಕದಲ್ಲಿ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಹಾಗಾಗಿ ಅವ್ರನ್ನ ಹುಡುಕ್ರಿ, ಅವ್ರ ಮೇಲೆ ನಂಬಿಕೆ ಇಡ್ರಿ, ಅವ್ರ ಹತ್ರ ಬೇಡ್ರಿ, ಪ್ರಾರ್ಥಿಸ್ರಿ, ಹೊಂದಿಕೊಳ್ಳುವವರೆಗೂ ಅವ್ರನ್ನ ಸುತ್ತಿಸ್ರಿ, ಅವರಿಂದ ಎಲ್ಲವೂ ಸಾಧ್ಯ. ದೇವ್ರ ಮೇಲೆ ಭರವಸೆ ಇಡ್ರಿ. ಸುಮ್ಮನೆ ವೇಸ್ಟಾಗಿ ಸಮಯಗಳು, ದುಡ್ಡುಗಳು, ಮನುಷ್ಯರುಗಳೆಲ್ಲ ಹುಡುಕಿ ಹೋಗಿ ನಿಮ್ಮ ಇಡೀ ಸಮಯ, ದುಡ್ಡು ಎಲ್ಲ ನಷ್ಟ ಮಾಡ್ಕೊಳ್ಬೇಡ್ರಿ. ಏಸಪ್ಪ ಎಲ್ಲವೂ ಆಗಿರ್ತಾನೆ, ಅವರಿಂದ ಎಲ್ಲವೂ ಸಾಧ್ಯ. ಈ ವಾಕ್ಯನ ಕೇಳಿಕೊಂಡಿರೋರು ಎಲ್ಲರೂ ದೇವ್ರ ಮೇಲೆ ನಂಬಿಕೆ ಇಡ್ರಿ, ದೇವರೆಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ.
ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಇದನ್ನು ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳ ಹೃದಯಗಳಲ್ಲಿ ನಂಬಿಕೆ ಹುಟ್ಟಿಸ್ರಿ, ಎಲ್ಲರಲ್ಲಿ ನಿರೀಕ್ಷೆ ಹುಟ್ಟಿಸ್ರಿ, ಎಲ್ಲರಲ್ಲಿ ಭರವಸೆ ಹುಟ್ಟಿಸ್ರಿ. ಎಲ್ಲರೂ ನಿಮ್ಮ ಮೇಲೆ ಪರಿಪೂರ್ಣವಾದ ವಿಶ್ವಾಸ, ಭರವಸೆ, ನಂಬಿಕೆನ ಇಟ್ಟುಕೊಂಡು ನಿಮ್ಮಿಂದ ಸಕಲ ಅದ್ಭುತ ಆಶೀರ್ವಾದಗಳು ಮತ್ತು ಎಲ್ಲ ಜೀವಿತದಲ್ಲಿ ಅವರು ಕಳೆದುಕೊಂಡಿರೋದನ್ನೆಲ್ಲ ಪಡ್ಕೊಂಡು ಮುಗಿದೋಗಿರೋ ವಿಷಯಗಳೆಲ್ಲ ಮತ್ತೆ ಆರಂಭಿಸಿಕೊಳ್ಳುವಾಗೆ ನೀನೆಲ್ಲರಿಗೂ ಎಲ್ಲವೂ ಆಗಿದ್ದು ಮಾರ್ಗ ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಎಲ್ಲರನ್ನ ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ್ಗ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ನೋಡಿಕೊಂಡಿರೋಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.